ಬಿಟ್ಕಾಯಿನ್ ತನ್ನ ಆಲ್ ಟೈಮ್ ಹೈ ಒಳಗೆ ಪ್ರೆಸೆಂಟ್ ನೋಡೋದಾದ್ರೆ ಮೂವ್ ಆಗೈತಿ. ಅಂದ್ರೆ ನಾವು ಬಿಟ್ಕಾಯಿನ್ ವ್ಯಾಲ್ಯೂವನ್ನು ನೋಡೋದಾದ್ರೆ ಸುಮಾರು ಇಂಡಿಯನ್ ರುಪಿ ಒಳಗೆ 1 ಕೋಟಿಯನ್ನು ಕ್ರಾಸ್ ಮಾಡಿ ಮುಂದೆ ಹೋಗೈತಿ. ಅಂದ್ರೆ 1 ಕೋಟಿ 2 ಲಕ್ಷನ ಕ್ರಾಸ್ ಮಾಡಿ ಮುಂದೆ ಹೋಗೈತಿ. ಈಗ ಈ ಪ್ರಸ್ತುತ ನೋಡೋದಾದ್ರೆ ಬಿಟ್ಕಾಯಿನ್ ಹೈ ಐತಿ. ಅಂದ್ರೆ ಯಾವ ರೀತಿಯಾಗಿ ಬಿಟ್ಕಾಯಿನ್ ಇಷ್ಟು ಮಟ್ಟಿಗೆ ಹೈ ರೀಚನ್ನು ಪಡ್ಕೊಂಡೈತಿ ಅನ್ನೋದನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾವು ಮೊದಲೇದು ನೋಡೋದಾದ್ರೆ ಸಿಂಪಲಾಗಿ ನೋಡ್ರಿಲಿ, ಬಿಟ್ಕಾಯಿನ್ ಎಲ್ಲಿಗಿತ್ತು ನಾನು ಈಗ 1 ಮಂತ್ ಹಿಂದಿನ ತೆಗಿತೇನು ಚಾಟ. 1 ಮಂತಿಂದ ನಾವು ಒಂದು ಕಡೆ ನೋಡೋದಾದ್ರೆ 1,05,808 USD ಇದ್ದಿದ್ದು ಬಿಟ್ಕಾಯಿನ್ ಈಗ ಪ್ರೆಸೆಂಟ್ ನೋಡೋದಾದ್ರೆ 1,17,782 ಒಂದು USDTಗೆ ಈಗ ಬಂದಿತ್ತಿದೆ. ಅಂದ್ರೆ ಎಷ್ಟು ಮಟ್ಟಿಗೆ ಹೈಯನ್ನು ಕೊಟ್ಟೈತಿ ನೀವೇ ಯೋಚನೆ ಮಾಡಿರಿ. ಅಂದ್ರೆ ಈಗ ನೋಡ್ರಿ ಸಿಂಪಲ್ ಆಗೈತಿ. ಈಗ 5 ಇಯರ್ಸ್ ತೆಗಿದಾರ 5 ಇಯರ್ಸ್ ಹೋಗಿ ನೋಡಿದಾರೆ ನಾವು ಕೇವಲ 4,733 USDT ಇದ್ದಿದ್ದ ಈಗ $, ಇಷ್ಟಿದ್ದಿದ್ದ ಈಗ ಎಷ್ಟೈತಿ 1,17,787 ಒಳಗೆ ಈಗ ಪ್ರೆಸೆಂಟಾಗಿ ಬಿಟ್ಕಾಯಿನ್ ಇದಾಗ ಟ್ರೇಡ್ ಆಗೈತಿ. ಅಂದ್ರೆ ನೋಡೋದು ಅರ್ಥ ತಿಳ್ಕೊರಿ ಎಷ್ಟು ಮಟ್ಟಿಗೆ ಬಿಟ್ಕಾಯಿನ್ ಪಾಪ್ಯುಲಾರಿಟಿಯನ್ನು ಹೊಂದೈತದೆ ಅಂತೇಳಿ. ಇದೇ $, ಐತಿ ನೋಡ್ಬೋದು ನಾವಿಲ್ಲಿ. 2021 ಎಷ್ಟಿತ್ತು, ಕೇವಲ 4,000 ಹೋಗಿತ್ತು. ಈಗ ಇಷ್ಟು ಮಟ್ಟಿಗೆ ಮೂವ್ ಆಗೈತಿ. ಈಗ ಡೇ 1 ತಗೋದ್ರು ಇವತ್ತಿಂದ ನೋಡೋದಾರೆ ಚಾರ್ಟ್ ನೋಡ್ರಿಲ್ಲಿ ಯಾವ ರೀತಿಯಾಗಿ ಬಿಟ್ಕಾಯಿನ್ ಈಗ ಪ್ರೆಸೆಂಟ್ ನೋಡೋದಾದ್ರೆ ಸ್ವಲ್ಪ ಮಟ್ಟಿಗೆ ಲೋ ನೋಡೋಕೆ ಸಿಕ್ಕೈತಿ. ಅಂದ್ರೆ ಇಲ್ಲಿಂದ ಇಲ್ಲಿ ಮಟ್ಟ ಈಗ ನಾವು ಲೋನ ನೋಡಿದೆವು. ಬಟ್ ಇಲ್ಲಿಂದ ಇದು ಮೇಲೆ ಹೋಗೋ ಚಾನ್ಸಸ್ ಕೂಡ ಐತಿ. ಅಂದ್ರೆ ಇನ್ನು ಮೇಲೆ ಹೋಗೋ ಚಾನ್ಸಸ್ ಕೂಡ ಐತಿ. ಕೆಳಗೆ ಬರ್ತದೆ ಅಂತ ಹೇಳಕ್ಕೂ ಬರೋಲ್ಲ. ಆ ಕಾರಣಕ್ಕೆ ಮೇಲೆ ಹೋಗೋ ಚಾನ್ಸಸ್ಸು ಐತಿ. ನಾವು ನೋಡೋದಾದ್ರೆ ಪ್ರೆಸೆಂಟ ಇಲ್ಲಿತ್ತು. ಆನಂತರ ಚೇಂಜ್ ಮಾಡ್ತೇನೆ ನಾನು. ಆನಂತರ ಇಲ್ಲಿ ಮಟ್ಟ $1,18,000 ಹೋಗಿತ್ತು. ಆನಂತರ ಇಲ್ಲಿ ಒಂದು ಪಾಯಿಂಟ, ಆನಂತರ ಮತ್ತು ಕೆಳಗೆ, ಆನಂತರ ಮತ್ತು ಆಲ್ ಟೈಮ್ ಹೈ 1,18,000 ಮಟ್ಟ ಹೋಗಿತ್ತು. ಈಗ ಕೆಳಗೆ ಹೋಗೈತಿ. ಅಂದರೆ ಈಗ 1,17,000 ಮಟ್ಟ ಈ ರೀತಿಯಾಗಿ ಒಂದು ಮೋಷನ್ ಸಿಗೈತೆ ನಮ್ಗೆ ನೋಡೋಕ್ಕಿಲ್ಲ. ಅಂದ್ರೆ ಅರ್ಥ ಮಾಡ್ಕೊರಿ ನೀವು ಇದು ಯಾವ ಕಾರಣಕ್ಕೆ ಈ ರೀತಿಯಾಗಿ ಮೋಷನನ್ನು ಒಂದು ಹೈಯನ್ನು ಕ್ರಾಸ್ ಮಾಡೈತೆ. ಅಂದ್ರೆ ಸಿಂಪಲ್ಲಾಗಿ ಅದಕ್ಕೆ ಉತ್ತರ ಒಂದು ETF ಏನು ಈ ETFs ಅಂದ್ರೆ ಈಗ ಬಿಟ್ಕಾಯಿನ್ ETF ಭಾಳ ಅಂದ್ರೆ ಭಾಳ ಲಾಂಚ್ ಆಗತ್ತವೆ. ಅದ್ರೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ಒಂದು ಬ್ಲ್ಯಾಕ್ ರಾಕ್ದ ETF ಏನು ಇನ್ವೆಸ್ಟ್ಮೆಂಟ್ ಮಾಡಿದಾರಲ್ಲ ಆ ಇನ್ವೆಸ್ಟ್ಮೆಂಟ್ ಕುರಿತಂತೆ ಬಹಳಷ್ಟು ವಿಚಾರಗಳು ನಡೆಯತ್ತವೆ. ಆ ಇನ್ವೆಸ್ಟ್ಮೆಂಟ್ ಕಾರಣಕ್ಕೆ ಬಿಟ್ಕಾಯಿನ್ ತನ್ನ ಆಲ್ ಟೈಮ್ ಹೈಯನ್ನು ಈಗ ಕ್ರಾಸ್ ಮಾಡಿ ಮೇಲೆ ಹೋಗಿತ್ತು. ಅದ ಕಾರಣಕ್ಕೆ ಅಂದ್ರೆ ETF ಮೋಸ್ಟ್ ಇಂಪಾರ್ಟೆಂಟ್ ಆಗಿದಾವೆ ಬಿಟ್ಕಾಯಿನ್ ಒಳಗೆ. ನೀವು ಬಿಟ್ಕಾಯಿನ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಸಿಂಪಲ್ಲಾಗಿ ಕ್ರಿಪ್ಟೋ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗೈತಿ. ಅಂದರೆ ಕ್ರಿಪ್ಟೋ ಕರೆನ್ಸಿ, ಬಿಟ್ಕಾಯಿನ್ ಒಂದು ಕ್ರಿಪ್ಟೋ ಕರೆನ್ಸಿ ಆಗೈತಿ. ಆದ್ದರಿಂದ ಬಿಟ್ಕಾಯಿನ್ಗೆ ಇನ್ವೆಸ್ಟ್ ಮಾಡಬೇಕಂದ್ರೆ ನಾವು ಒಂದು ಪ್ಲ್ಯಾಟ್ಫಾರ್ಮ್ ಬೇಕಾ. ಆಬ್ವಿಯಸ್ಲಿ ನಾವು ರಗಡ್ ಪ್ಲ್ಯಾಟ್ಫಾರ್ಮ್ ನೋಡ್ತೇವೆ ಬಿಟ್ಕಾಯಿನ್ ಬಗ್ಗೆ ಮಾತಾಡೋದಾದ್ರೆ. CoinDesk ಕೂಡ ಒಳಗೆ ನೀವು ಇದು ಮಾಡ್ಬೋದು. ಡೇಟಾ ಎಕ್ಸ್ಚೇಂಜು ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಮಾಡೋಕೆ ಚಲೋ ಆಪರ್ಚುನಿಟಿ ಅಂದ್ರೆ ಒಂದು ಈಗ ನೋಡ ಬಿಟ್ಕಾಯಿನ್ ಹೈ ಹೊಂಟೈತೆ ಅಂದ್ರೆ ಉಳ್ಕಿದ್ದು ಎಲ್ಲ ಆಬ್ವಿಯಸ್ಲಿ ಹೈ ಹೋಗೋತಿರ್ತಾವೆ. ಉದಾಹರಣೆಗೆ ನೋಡೋದಾದ್ರೆ ನಾವು ಬಿಟ್ಕಾಯಿನ್ ಒಂದು ಮ್ಯಾಲೆ ಹೋದ್ರೆ ಸಾಕು, ಉಳ್ಕಿದ್ದು ಎಲ್ಲ ಕಾಯಿನ್ಗಳು ಮ್ಯಾಲೆ ಹೋಗ್ತಾವೆ ಅನ್ನೋಕೆ ನೋಡೋಣ. ನಾವು ಬೇರೆ ಕಾಯಿನ್ ಬಗ್ಗೆ ತೆಗೆದು ನೋಡೋದಾದ್ರೆ ಸಿಂಪಲಾಗಿ ನೋಡೋಣ. ನಾನು ಇಥೇರಿಯಮ್ ತೆಗಿತಾನು. ಇಲ್ಲಿ ನೋಡ್ರಿ ಇಥೇರಿಯಮ್ ಕೂಡ ಬಿಟ್ಕಾಯಿನ್ ಹಂಗೆ ಒಂದು ಮೋಷನ್ ತೋರಿಸೈತಿ. ಅಂದರೆ ಇದು ಕೂಡ ಹೈ ಏನೋ ಐತಿ. ನೀವು ನೋಡೋದಾದ್ರೆ ಕ್ಯಾಂಡಲ್ಸ್ ಒಳಗೆ ಇಥೇರಿಯಮ್ ಅಂತ ನೋಡೋಣ. ಈಗ ಇಲ್ಲಿ ನೋಡ್ರಿ ಯಾವ ರೀತಿಯಾಗಿ ಬಿಟ್ಕಾಯಿನ್ ಮೂವ್ ಆದ್ರೆ ಉಳ್ಕಿದ ಕಾಯಿನ್ಗಳು ಕೂಡ ಮೂವ್ ಆಗತ್ತವ. ಒಂದು ಮಟ್ಟಿಗೆ 1% ಪ್ರಾಫಿಟನ್ನು ಕೊಡತ್ತವ. ಅಂದ್ರೆ ಬಿಟ್ಕಾಯಿನ್ ಮೂವ್ ಆದರೆ ಉಳ್ಕಿದ ಕಾಯಿನ್ಗಳು ಎಲ್ಲ ಕೂಡ ಇಥೇರಿಯಮ್ ಆಬ್ವಿಯಸ್ಲಿ ಬಿಟ್ಕಾಯಿನ್ ಮೂವ್ ಅದ ಆಬ್ವಿಯಸ್ ಆಗಿ ಇದು ಕೂಡ ಮೂವ್ ಆಗತೈತೆ. ಉಳ್ಕಿದ ಕಾಯಿನ್ಗಳೆಲ್ಲ ಕೂಡ ಮೂವ್ ಆಗತ್ತವ. ಆದ್ದರಿಂದ ಬಿಟ್ಕಾಯಿನ್ ಒಂದು ಮದರ್ ಕಾಯಿನ್ ಅಂತ ಕೂಡ ನಾವು ಹೇಳ್ತೇವೆ. ಇಲ್ಲಿ ನೋಡ್ರಿ ಬಿಟ್ಕಾಯಿನ್ ಗತೆನ ಇದು ಕೂಡ ಒಂದು ಮೂವನ್ನು ತೋರಿಸೈತಿ. ಇದಾಗಿತ್ತು ಒಂದು ಬಿಟ್ಕಾಯಿನ್ ಕುರಿತಂತೆ ಒಂದು ಇನ್ಫಾರ್ಮೇಷನ್ ವಿಡಿಯೋ. ಮತ್ತು ಈಗ ಏನು ಪ್ರೆಸೆಂಟಾಗಿ ಮೂವ್ ಆಗೈತಲ್ಲ ಇದು ಬಿಟ್ಕಾಯಿನ್ದು ಹೈ ಐತಿ. ಇದು ಮಾತ್ರ ಪಕ್ಕ
ನೋಡಿರಿ ಇನ್ವೆಸ್ಟ್ಮೆಂಟ್ ಕಡೆ ಸ್ವಲ್ಪ ನೀವಾದರೂ ಗಮನ ಕೊಟ್ಟಿರಿ. ಮತ್ತು ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿರಿ. ಮುಂದಿನ ವಿಡಿಯೋ ಸಿಗ್ತಾನೋ, ಅಲ್ಲಿವರೆಗೂ ಬಾಯ್.